ಹಲೋ ಗೈಸ್, ನಾನು ನಿಮ್ಮ ಮಿಸ್ಟರ್ ಎಮ್ ಕೆ. ಸಂಡೇ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ನನ್ನ ಫ್ರೆಂಡು ಜೊತೆ ಸೇರಿಕೊಂಡು ಅವ್ನ ಗಾಡಿ ಸರ್ವಿಸಿಂಗ್ ಇತ್ತು ಅಂತ ಸರ್ವಿಸಿಂಗ್ ಕಡೆ ಹೊರಟ್ವಿ. ಸರ್ವಿಸಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ವಿ ಪಿ ಜಿ ಕಡೆಗೆ. ಪಿ ಜಿ ರೀಚ್ ಆದಮೇಲೆ ನನ್ನ ಫ್ರೆಂಡು ರೂಮಲ್ಲಿ ಇದ್ಕೊಂಡು ಏನೋ ಮಾಡ್ತೀಯಾ ಬಾ ನಿಂಗೊಂದು ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಅವ್ನು ಕರ್ಕೊಂಡು ಹೋಗಿ ರೀಚ್ ಆದಮೇಲೆ ನನಗೂ ಗೊತ್ತಾಗಿದ್ದು ಅವ್ನು ಎಲ್ಲಿ ಕರ್ಕೊಂಡು ಹೋದ ಅಂತ. ಮುಂದೆ ನೋಡ್ತಾಯಿರಿ, ನಿಮಗೆ ಗೊತ್ತಾಗುತ್ತೆ. ಹೋಗಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ದಾಟ್ಕೊಂಡು ಹೋಗೋ ಅಷ್ಟರಲ್ಲೇ 1 ಅವರ್ ಆಗೋಗೋಯಿತು ಟೈಮು. ಅಲ್ಲಿಂದ ನಾವು ಮುಂದೆ ಹೋಗಬೇಕಾದ್ರೆ ನಮಗೆ ಯಾವುದೋ ಒಂದು ಮೀನಾಕ್ಷಿ ಮಾಲ್ ಸಿಕ್ತು. ಮೀನಾಕ್ಷಿ ಮಾಲ್ ನೋಡ್ಕೊಂಡು ನಾವು ಮತ್ತೆ ಮುಂದೆ ಹೊರಟ್ವಿ. ಮುಂದೆ ಹಂಗೆ ಹೋಗ್ತಾ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಆ ಟ್ರಾಫಿಕ್ನ ದಾಟ್ಕೊಂಡು ನಾವು ಹೋದ್ವಿ. ಹಿಂಗೆ ಮುಂದೆ ಹೋಗಿ ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಬೇರೆ ಜಾಸ್ತಿ ಆಗಿತ್ತು, ಹೊಟ್ಟೆ ಬೇರೆ ಹಸ್ತಿತ್ತು. ಊಟ ಮಾಡ್ಕೊಂಡು ನಾವು ನಮ್ಮ ಲೊಕೇಶನ್ ಕಡೆ ಹೊರಟ್ವಿ. ಲೊಕೇಶನ್ ರೀಚ್ ಆಗೋಕ್ಕೆ ನಮಗೆ 2 ಗಂಟೆ ಆಗೋಯಿತು. 2 ಗಂಟೆಗೆ ಲೊಕೇಶನ್ ರೀಚ್ ಆದ್ವಿ. ನಾವು ರೀಚ್ ಆಗಿರೋ ಲೊಕೇಶನ್ ಬಂದುಬಿಟ್ಟು ಬನ್ನೇರುಘಟ್ಟ. ನಾವು ಬನ್ನೇರುಘಟ್ಟಕ್ಕೆ ಹೋಗಿದ್ದು ಜೂ ನೋಡಬೇಕು ಅಂತ. ಬಟ್ ನಾವು ಜೂ ನೋಡಿದೆ, ಅಲ್ಲಿ ಹೋಗಿಬಿಟ್ಟು ಚಿಟ್ಟೆ ಪಾರ್ಕ್ ನೋಡಿದ್ವಿ. ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿ ಟಿಕೆಟ್ ತಗೊಳ್ಳೋಣ ಅಂತ ಹೋದ್ವಿ. ಟಿಕೆಟ್ ತಗೋಬೇಕು ಅನ್ನೋ ಅಷ್ಟರಲ್ಲಿ ಹೋಗ್ತಾಯಿದ್ವಿ. ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮುಂದೆ ಹೋಗ್ಬಿಟ್ಟು ಹಾಗೆ ಮುಂದೆ ಟಿಕೆಟ್ ಎಲ್ಲಿಗೆ ಸಿಗುತ್ತೆ ಅಂತ ನೋಡಬೇಕಾದ್ರೆ ಅಲ್ಲಿಗೆ ಒಂದು QR ಕೋಡ್ ಇಟ್ಟಿದ್ದರು. ಆ QR ಕೋಡ್ ಮೂಲಕ ನಾವು ಟಿಕೆಟ್ ತೊಗೋಬೋದು ಅಂತ ಗೊತ್ತಾಯಿತು. ನಾವು ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಟಿಕೆಟ್ ತಗೊಂಡ್ವಿ. ಅಲ್ಲಿ ನೋಡಬೇಕಾದ್ರೆ ನಮಗೆ ಜೂ ಟಿಕೆಟ್ ತೊಗೋಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆದರೆ ನಾವು ತೊಗೊಂಡಿದ್ದು ಚಿಟ್ಟೆ ಪಾರ್ಕ್ದು. ಚಿಟ್ಟೆ ಪಾರ್ಕ್ ನೋಡೋಕ್ಕೆ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಏನಪ್ಪ ಇದು ಬರೀ ಗಾರ್ಡನ್ ಪಾರ್ಕ್ ಥರ ಐತೆ ಅಂದ್ಕೊಂಡು ಹೋದ್ವಿ. ಬಟ್ ಮುಂದೆ ಹೋಗಿ ನೋಡಿದಾಗ ಗೊತ್ತಾಯಿತು ಒರಿಜಿನಲ್ ಚಿಟ್ಟೆನೂ ಇದೆ ಅಂತ. ಆಮೇಲೆ ಒಳಗಡೆ ಹೋಗಿ ಚಿಟ್ಟೆ ಪಾರ್ಕ್ನ ನೋಡಿದ್ವಿ. ಚಿಕ್ಕ ಚಿಟ್ಟೆಗಳೆಲ್ಲ ಇತ್ತು, ಸ್ವಲ್ಪ ಇತ್ತು. ಏನು ಅಷ್ಟೊಂದು ಜಾಸ್ತಿ ಏನು ಚಿಟ್ಟೆಗಳಿರಲಿಲ್ಲ, ಸ್ವಲ್ಪ ಚಿಟ್ಟೆ ಇತ್ತು. ನೋಡೋಕ್ಕೇನೋ ಚೆನ್ನಾಗಿ ಇತ್ತು. ಜನನೂ ಇದ್ದರು ನೋಡೋಕ್ಕೆ. ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹಾಗೆ ಮುಂದೆ ಹೋಗಬೇಕಾದ್ರೆ ಚಿಟ್ಟೆಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಹಾಕಿದ್ರು ಮುಂದೆ. ಚಿಕ್ಕ ಪುಟ್ಟ ಚಿಟ್ಟೆಗಳು ನೋಡಿಕೊಂಡು ನಾವು ಚಿಟ್ಟೆಗಳು ಯಾವ ಥರ ಹಾರಾಡ್ತಿದೆ ಅನ್ನೋ ಜೂಮ್ ಹಾಕ್ಕೊಂಡು ನೋಡ್ತಾಯಿದ್ವಿ. ಆಮೇಲೆ ಹಂಗೆ ಮುಂದೆ ಹೋದರೆ ಅಲ್ಲೇ ಕೆಳಗಡೆ ಒಂದು ಚಿಕ್ಕದಾಗಿ ರಿವರ್ ಥರ ಮಾಡಿದರು. ಅದರಲ್ಲಿ ಕಲರ್ ಫಿಶ್ಗಳನ್ನೆಲ್ಲ ಬಿಟ್ಟಿದ್ದರು. ಅದು ನೋಡೋಕ್ಕೆ ಒಂಥರ ಚೆನ್ನಾಗೇ ಇತ್ತು. ವಿಸಿಟ್ ಮಾಡ್ಬೋದು ನೀವು ಕೂಡ ಒಂದು ಸಲ, ಚೆನ್ನಾಗಿದೆ. ಒನ್ ಟೈಮ್ ಚಿಲ್ಡ್ರನ್ಸ್ ಜೊತೆ ಎಲ್ಲ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ ನೋಡೋಕ್ಕೆ. ಚಿಲ್ಡ್ರನ್ಸ್ಗೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ನೋಡೋದಕ್ಕೆ. ಅಲ್ಲೇ ಪಾರ್ಕ್ ಒಳಗಡೆ ಒಂದು ಚಿಕ್ಕ ಜಲಪಾತ ಥರ ಮಾಡಿದರು. ಅದು ನೋಡೋಕ್ಕೇನೋ ಒಂಥರ ಕ್ಯೂಟಾಗಿ ಚೆನ್ನಾಗಿ ಇತ್ತು ನೋಡೋದಕ್ಕೆ. ಚಿಕ್ಕ ಮಕ್ಕಳೆಲ್ಲ ನೋಡೋ ಥರ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಆಮೇಲೆ ಮುಂದೆ ಹೋದರೆ ಅಲ್ಲಿರೋ ಒಬ್ಬ ಅಂಕಲ್ ನಮಗೆ ಒಂದು ಹುಳನ ತೋರಿಸಿದ್ರು. ಇದೇನಂತ ಕೇಳಿದಾಗ ಅವರು ಹೇಳಿದ್ದು ಇದೇ ಮುಂದೆ ಹೋಗಿ ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದ್ವಿ. ಅದು ಹುಳ ಯಾವ ಥರ ಬಟರ್ಫ್ಲೈ ಆಗುತ್ತೆ ಅನ್ನೋದು ಎಕ್ಸ್ಪ್ಲನೇಷನ್ ಎಲ್ಲ ಹಾಕಿದ್ರು ಮುಂದೆ. ಅದನ್ನು ನೋಡಿಕೊಂಡು ಅಲ್ಲೆಲ್ಲ ಸ್ಪಾಟೆಲ್ಲ ಇಟ್ಟಿದ್ದರು. ಸ್ಪಾಟ್ಸ್ ಅಂದರೆ ಯಾವ ಥರ ಅಂದರೆ ಈಗ ಸಮುದ್ರದಲ್ಲಿ ಕೆಳಗಡೆ ಇರುತ್ತಲ್ವ, ಗಿಡಗಳು ಯಾವ ಥರ ಬೆಳೆದಿರುತ್ತೆ, ಯಾವ ಥರ ಇರುತ್ತೆ ಚಿಟ್ಟೆಗಳು, ಮೀನುಗಳು ಅನ್ನೋದನ್ನೆಲ್ಲ ಒಂಥರ ಎಕ್ಸ್ಪ್ಲೇನ್ ಮಾಡಿಕೊಂಡು ಅಲ್ಲಿ ಪಾಟ್ಸ್ ಎಲ್ಲ ಇಟ್ಟಿದ್ದರು. ಅದು ನೋಡಿಕೊಂಡು ಚೆನ್ನಾಗಿತ್ತು ನೋಡೋದಕ್ಕೆ. ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಫುಲ್ಲು ಡೀಟೇಲಾಗಿ ನೋಡಿಕೊಂಡೇ ಹೋದ್ವಿ. ಟೈಮ್ ಇತ್ತು ನಮ್ಮ ಹತ್ರ ಸಿಕ್ಕಾಪಟ್ಟೆ, ಅದಕ್ಕೋಸ್ಕರ ಆರಾಮಾಗಿ ನೋಡ್ಕೊಂಡು ಹೋದ್ವಿ. ಎಲ್ಲ ಜನನೂ ಬರ್ತಾನೆ ಇದ್ದರು ಹಂಗೆ ನೋಡೋದಕ್ಕೆ. ಚೆನ್ನಾಗಿತ್ತು, ವಿಸಿಟ್ ಮಾಡ್ಬೋದು ಒಂದು ಸಲ. ವಿಸಿಟ್ ಮಾಡೋ ಥರದ್ದೇ ಪ್ಲೇಸು, ಆರಾಮಾಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡೋ ಥರದ್ದು ಪ್ಲೇಸ್ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋದ್ವಿ. ಅಲ್ಲೆಲ್ಲ ಸಮುದ್ರದ ಆಳದಲ್ಲಿರೋ ಫಿಶ್ಗಳನ್ನೆಲ್ಲ ಬಿಟ್ಟಿದ್ದರು ನೋಡೋದಕ್ಕೆ. ಚೆನ್ನಾಗಿರೋ ಪ್ಲೇಸ್ನ ನೋಡಿಕೊಂಡು ಮತ್ತೆ ನಾವು ಅಲ್ಲಿಂದ ರಿಟರ್ನ್ ಆಗಿದ್ದು ನಮ್ಮ ಲೊಕೇಶನ್ ಕಡೆಗೆ. ಚಿಟ್ಟೆ ಪಾರ್ಕಿಂದ ಆಚೆ ಬಂದು ನಾವು ನಮ್ಮ ಗಾಡಿ ಹತ್ರ ಬಂದ್ವಿ. ಗಾಡಿ ಹತ್ಕೊಂಡು ಮುಂದೆ ಬರಬೇಕಾದ್ರೆ ಅಲ್ಲೇ ಒಂದು ಗೋಶಾಲೆ ಕಾಣಿಸ್ತು. ಗೋಶಾಲೆಯನ್ನು ನೋಡ್ಕೊಂಬರೋಣ ಅಂತ ಒಳಗಡೆ ಹೋದ್ವಿ. ಅಲ್ಲೆಲ್ಲ ಜನ ಎಲ್ಲ ಗೋಶಾಲೆಗೆ ಮೇವು ಏನೇನೋ ತಿನ್ನಿಸ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ರಿಟರ್ನ್ ನಮ್ಮ ಲೊಕೇಶನ್ ಕಡೆ ಹೋಗೋಣ ಅಂತೇಳ್ಬಿಟ್ಟು ಬೆಂಗಳೂರು ಕಡೆ ಹೊರಟ್ವಿ. ಬರಬೇಕಾದ್ರೆ ಜಾಸ್ತಿನೇ ಟ್ರಾಫಿಕ್ ಇತ್ತು, ಮಳೆ ಬೇರೆ ಆಗ್ತಾಯಿತ್ತು ಹಂಗೆ. ಅದೆಲ್ಲ ನೋಡಿಕೊಂಡು ಆ ಮಳೆಯಲ್ಲಿ ಒಂಥರ ವ್ಯೂನ ಎಂಜಾಯ್ಮೆಂಟ್ ಮಾಡಿಕೊಂಡು ನಾವು ನಮ್ಮ ಲೊಕೇಶನ್ಗೆ ರಿಟರ್ನ್ ಆದ್ವಿ. ನಾವು ನಮ್ಮ ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಟೈಮ್ ಸಂಜೆ 6 ಗಂಟೆ ಆಗೋಗಿತ್ತು. ಇದಿಷ್ಟು ನಮ್ಮದು ಇವತ್ತಿನ ದಿನ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್, ಥ್ಯಾಂಕ್ ಯು.